ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಹಚ್ಚೇರು ಕನ್ನಡ ದೀಪ ಕರುನಾಡ ದೀಪ ಸಿರಿ ಗುರಿಯ ದೀಪ ಹೊಲಗಟ್ಟಿ ತೋರುವ ದೀಪ ಎಂದು ಎಲ್ಲ ಮನೆಗಳಲ್ಲೂ ಎಲ್ಲರ ಮನೆಗಳಲ್ಲೂ ದೀಪವನ್ನು ಹಚ್ಚುವುದರ ಮುಖಾಂತರ ಕನ್ನಡದ ಅಭಿಮಾನವನ್ನು ಕನ್ನಡದ ಕಿಚ್ಚನ್ನು ಕಚ್ಚಿದ ಕವಿ PS ಕರ್ಕೆಯವರು ನಡೆಯುತ್ತಾ ಈ ದಿನ ರಾಯಚೂರು ಜಿಲ್ಲಾ ಘಟಕದ ಉದ್ಘಾಟನೆ ಹಾಗೂ ಕನ್ನಡ ರಾಜ್ಯೋತ್ಸವದ ಆಚರಣೆಯ ಅಂಗವಾಗಿ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವ ರಾಯಚೂರು ಜಿಲ್ಲಾ ಜೈ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಾವಿರ ಹಳ್ಳಿಯವರೇ, ಅದೇ ರೀತಿಯಾಗಿ ನಮ್ಮ ರಾಜ್ಯ ಸಮಿತಿಯಿಂದ ಬಂದಿರತಕ್ಕಂಥ ಕೊಪ್ಪಳ ಜಿಲ್ಲೆಯ ದಾನಪ್ಪ ಹರಗೇರಿಯವರೇ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬಂದಿರತಕ್ಕಂಥ ವಿಷ್ಣು ಸರ್ ಪೂರ್ವ ಪದಾಧಿಕಾರಿಗಳೇ, ಸಂಜು ಸರ್ ಗೌರವನೀಯವರೇ, ಅದೇ ರೀತಿಯಾಗಿ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ರೂಪಾ ಶ್ರೀನಿವಾಸ್ ಮೇಡಮ್ ಅವರೇ, ಅದೇ ರೀತಿಯಾಗಿ ಈ ಒಂದು ವೇದಿಕೆ ಮೇಲೆ ಅವರು ಇರುವುದಲ್ಲದೆ ಎಲ್ಲ ಸೈದ್ಧಾಂತಿಕ ವ್ಯಕ್ತಿಗಳೇ ಹಾಗೂ ಇಲ್ಲಿ ಉಪಸ್ಥಿತರಿರುವ ನಮ್ಮ ಜೈ ಕರ್ನಾಟಕ ಸೇನೆ ಎಲ್ಲ ಸಂಘದ ಪದಾಧಿಕಾರಿಗಳು. ನಾವು ಇತ್ತೀಚೆಗೆ ನಮ್ಮ ಸಾವಿರದಲ್ಲಿ ಅವರನ್ನು ರಾಯಚೂರು ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಕೆಲವೇ ತಿಂಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿರುವಂಥ ಎಲ್ಲ ತಾಲೂಕುಗಳಿಗೆ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಅವರು ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥಾಪಕ ಆದೇಶದವರೆಗೆ ಅವರನ್ನು ರಾಯಚೂರು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ ಕೆಲವೇ ತಿಂಗಳಲ್ಲಿ ನಮ್ಮ ರೈತರ ಜಿಲ್ಲಾಧ್ಯಕ್ಷರಾಗಿರುವಂಥ ವಸಂತ ಅವರು ಕೆಲವು ತಿಂಗಳ ಹಿಂದೆ ಒಂದು ಕ್ಯಾಂಟೀನ್ ಉದ್ಘಾಟನೆ ಮತ್ತು ಹೋರಾಟ ಮಾಡಿದರು. ಅದು ಯಶಸ್ವಿಯಾಗಿದೆ. ಅದು ಅತಿ ಶೀಘ್ರದಲ್ಲೇ ಕ್ಯಾಂಟೀನ್ ಪ್ರಾರಂಭವಾಗಿದೆ ಈ ಒಂದು ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದ್ದಾರೆ. ಅದೇ ರೀತಿಯಾಗಿ ನಾವು ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಸಂಘಟನೆ ವಿಸ್ತಾರದಲ್ಲಿ ಅತಿ ವೇಗದಲ್ಲಿ ಮುನ್ನಡೆದಿದೆ. ನಮ್ಮ ಸಂಘಟನೆ ಮಾರಾಟವಲ್ಲ, ನಮ್ಮ ಸಂಘಟನೆ ಹೋರಾಟಕ್ಕೆ ಎಂದು ಹೇಳುತ್ತಾ ನಾವು ಈಗಾಗಲೇ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳ ಮುಖಾಂತರ ಅನೇಕ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ನೀಡುವ ಮುಖಾಂತರ ಅನೇಕ ಬಡವರ ಕೆಲಸಗಳನ್ನು ಮಾಡುತ್ತಾ ಹೆಸರನ್ನು ಮಾಡಿದ್ದೇವೆ. ನಾವು ಈಗಾಗಲೇ ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಬೃಹತ್ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಅಲ್ಲಿ ನವೆಂಬರ್ 1 ಕಾರ್ಯಕ್ರಮದ ಅಂಗವಾಗಿ 4ನೇ ತಾರೀಕು ನಮ್ಮ ರಾಯಚೂರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಾವಿರವರ ನೇತೃತ್ವದಲ್ಲಿ ಎಲ್ಲ ರಾಯಚೂರು ಜಿಲ್ಲೆಯ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಈ ದಿನ ರಾಯಚೂರಿನಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ತಮಗೆ ಮತ್ತೊಮ್ಮೆ ನಮ್ಮ ಸಂಘದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಯಾಕಂದರೆ ನಾಡ ನುಡಿ ಜಲ ಭಾಷೆಗೋಸ್ಕರ ನಾವು ಯಾವಾಗಲೂ ಹೋರಾಟಕ್ಕೆ ಸಿದ್ಧ, ಯಾವಾಗಲೂ ಬದ್ಧ ಅಂತ ಹೇಳುತ್ತಾ ಈ ಒಂದು ನನ್ನ ಅವಕಾಶ ಮಾಡಿಕೊಟ್ಟಕ್ಕೆ ಧನ್ಯವಾದಗಳು ಹೇಳುತ್ತೇನೆ. ನನ್ನ ಪರಿಚಯ, ನಾನು ಮೊದಲನೇದಾಗಿ ಕೊಪ್ಪಳ ಜಿಲ್ಲೆಯ ಜೈ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತೇನೆ. ತದನಂತರ ಸಂಸ್ಥಾಪಕರ ಆದೇಶದವರೆಗೆ ಈಗ ರಾಜ್ಯದ ಯುವ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಿರುತ್ತಾರೆ. ಅದೇ ರೀತಿ ನಾವು ಖಾಸಗಿ ಕಂಪನಿಯಲ್ಲಿ ಒಂದು ನೌಕರನಾಗಿ ಕೆಲಸ ಮಾಡ್ತೇವೆ ಹಾಗೂ ರಗರು ಈ ಕೆಲಸವನ್ನು ಕೂಡ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷೆಯನ್ನು